ನಮ್ಮ ಜೊತೆ ಮಾತನಾಡೋದಕ್ಕೆ ಸಾರಾ ಗೋವಿಂದ್ ಅವರು ಇದ್ದಾರೆ, ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಸರ್, ಎಲ್ಲೋ ಒಂದು ಕಡೆ ನಿನ್ನೆಯಿಂದ ಕೂಡ ಅಷ್ಟೇ ಹೋರಾಟಕ್ಕೆ ಹತ್ತಿಕ್ಕುವಂಥ ಕೆಲಸವನ್ನು ನಡೀತಿದೆ ಅಂತ ಒಂದು ಕೂಡ ಆರೋಪ ಮಾಡ್ತಿದ್ದೀರಾ, ನೀವು ಇದ್ರ ಬಗ್ಗೆ? ಅದು ನಿಮಗೆ ಮಾಧ್ಯಮದವರೆಗೂ ಗೊತ್ತಾಯ್ತಲ್ಲ, ಹತ್ತಿಕ್ಕುವಂಥ ಕೆಲಸ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಸರ್ಕಾರದ ಜೊತೆ ಸೇರಿಕೊಂಡು ಅಂತ ಹೇಳ್ಬಿಟ್ಟು. ಅಷ್ಟು ಸಾಕು ನಮಗೆ. ಇವತ್ತೇನಾದರೂ ಬಂದು ಮಿಶ್ರ ಪ್ರತಿಕ್ರಿಯೆ ಅಥವಾ ವಿಫಲ ಆಗಿದರೆ ಇದಕ್ಕೆ ನೇರ ಹೊಣೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ. ನೇರವಾಗಿ ಹೇಳ್ತೀವಿ, ನಾವು ಮಾಡ್ತಿರೋದು ನಿಮ್ಮ ಪರವಾಗಿ. ಮೇಕೆದಾಟು ಕೇಂದ್ರದ ಕೈಯಲ್ಲಿದೆ, ಮಹದಾಯಿ ಕೇಂದ್ರದ ಕೈಯಲ್ಲಿದೆ. ಅದು ಎರಡೂ ಇಟ್ಕೊಂಡು ಜೊತೆಗೆ MES ಪುಂಡಾಟಿಕೆ ಇದನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ ನೋಟಿಸ್ ಜಾರಿ ಮಾಡೋದ್ರ ಮೂಲಕ ಇವತ್ತು ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಾ. ಆದರೆ ನಿರಂತರವಾಗಿ ನಮ್ಮ ಹೋರಾಟ ನಡೆಯುತ್ತೆ, ಮುಂದುವರಿಯುತ್ತೆ. ಇವತ್ತೇನಾದರೂ ಕರ್ನಾಟಕದಲ್ಲಿ ಕನ್ನಡ ಉಳಿದಿದ್ದರೆ ಅದು ಕನ್ನಡ ಪರ ಹೋರಾಟಗಾರರಿಂದ ಹೊರತು ಯಾವುದೇ ಸರ್ಕಾರದಿಂದ ಅಲ್ಲ. ಇದನ್ನು ನೇರವಾಗಿ ಎಲ್ಲ ಸರ್ಕಾರಗಳು ಹೇಳ್ತೀನಿ. ಹಿಂದೆ ಇದ್ದಂಥ ಸರ್ಕಾರ, ಈಗಿರುವಂಥ ಸರ್ಕಾರ, ಎಲ್ಲರೂ ಕೂಡ ಕನ್ನಡದ ಬಗ್ಗೆ ಕಾಳಜಿ ಇಲ್ಲ, ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ, ಕನ್ನಡಿಗರಿಗೆ ಬಗ್ಗೆ ಮೊದಲೇ ಕಾಳಜಿ ಇಲ್ಲ. ಇಂಥವ್ರನ್ನ ಕಟ್ಟಿಕೊಂಡು ನಾವಿಲ್ಲಿ ಈ ಹೋರಾಟವನ್ನು ಮಾಡಬೇಕಾಗಿದೆ. ಆದರೆ ಇದು ದುರಂತ ಆಗಲಿ, ನಾವು ಕಾಲಿಟ್ಟಿದ್ದೀವಿ, ಹೆಜ್ಜೆ ಇಟ್ಟಿದ್ದೀವಿ, ಹಿಂತೆಗೆಲ್ಲ ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಸರ್, ಮತ್ತಿನ್ನೊಂದೇನೆಂದರೆ ಈಗಾಗಲೇ ರಾಜಕಾರಣಿಗಳು ಕೂಡ ಬೆಂಬಲ ಕೊಡಬೇಕಿತ್ತು ನಿಮ್ಮ ಈ ಹೋರಾಟಕ್ಕೆ, ಯಾರು ಕೂಡ ಬೆಂಬಲ ವ್ಯಕ್ತಪಡಿಸಿಲ್ಲ. ಇದ್ರ ಬಗ್ಗೆ ನಾನು ಮೊದಲೇ ಹೇಳ್ಬಿಟ್ನಲ್ಲ, ಈ ನಾಡು ಏನಾದರೂ ಉಳಿದಿದ್ರೆ ಕನ್ನಡ ಪರ ಹೋರಾಟಗಾರರಿದ್ದ. ಒಬ್ಬ ರಾಜ್ಕುಮಾರ್ ಇಲ್ಲದೆ ಹೋದರೆ ಈ ಭಾಷೆ ಉಳಿತಾ ಇರಲಿಲ್ಲ. ಒಬ್ಬ ರಾಜ್ಕುಮಾರ್ ಅಂತ ಒಬ್ಬ ಹೋರಾಟಗಾರರು ಇವತ್ತು ಇಡೀ ಸರ್ಕಾರನ ಬದಲಾವಣೆ ಮಾಡಿದ್ರು. ಗೋಕಾಕ್ ಚಳವಳಿ. ಅದನ್ನು ಅರ್ಥ ಮಾಡಿಕೊಳ್ಳಿ. ಮುಂದೊಂದು ದಿನ ಅದೇ ಗತಿ ಎಲ್ಲರಿಗೂ ಬರ್ಬೋದು. ಆಡಳಿತ ಪಕ್ಷ, ವಿರೋಧ ಪಕ್ಷದವ್ರು ಏನು ಮಾಡ್ತಾಯಿದ್ದೀರಾ ನೀವು? ಪೆನ್ ಡ್ರೈವ್ ಇಟ್ಕೊಂಡು ಇವತ್ತು ವಿಧಾನಸೌಧದಲ್ಲಿ ಇಡೀ ಕರ್ನಾಟಕದ ಮಾನ ಮರ್ಯಾದೆ ಎಲ್ಲವನ್ನು ಹರಾಜಾಗ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳು ನೋಡ್ತಾ ಇದ್ದಾವೆ. ನಾಚಿಕೆ ಆಗಲ್ಲ. ಅದನ್ನೇನಾದರೂ ಈ ಕನ್ನಡದ ಪರವಾಗಿ ಧ್ವನಿ ಎತ್ತಿದ್ದೀವಲ್ಲ, ಅದರ ಬಗ್ಗೆ ಏನಾದರೂ ಸಂಪೂರ್ಣವಾಗಿ ಒಂದು ದಿನ ಅದಕ್ಕೆ ಮೀಸಲಿಟ್ಟು ಯಾರಾದರೂ ಮಾತಾಡಿದಾರ? ನಾಚಿಕೆ ಆಗಲ್ವಾ? ಬರೀ ಆ ಒಂದು ಪೆನ್ ಡ್ರೈವ್ ಇಟ್ಕೊಂಡು ಮಾಡಿದಂಥ ಪುಣ್ಯಾತ್ಮ ಯಾರೋ, ಆ ಪೆನ್ ಡ್ರೈವ್ಗೆ ಒಳಗಾಗಿರೋರು ಯಾರ್ಯಾರೋ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಲ್ಲ. ಈ ನಾಡಿನ ಬಗ್ಗೆ ನಿಮ್ಮ ಒಂದು ಕಿಂಚಿತ್ತೂ ಒಂದು ಕಳಕಳಿ ಇಲ್ವಲ್ಲ. ನಾವು ಯಾರನ್ನು ಕೇಳಬೇಕು? ನಾವು ನಮ್ಮ ಹೋರಾಟನ ನಾವು ಮುಂದುವರಿಸ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ನಾವು ಮಾಡ್ತೀವಿ. ಸರ್, 22ನೇ ತಾರೀಕಿಗೆ ನೀವು ಬೇಗವಾಗಿ ಮಾಡಿದ್ದು ಇದು ಬಂದ್ಬಿಟ್ಟು ಸಾಕಷ್ಟು ಜನ ಕೂಡ ನಿಮಗೆ ಬೆಂಬಲ ಕೊಡಲಿಲ್ಲ, ಬೇಗ ಮಾಡಿದ್ದಕ್ಕೆ ಬೆಂಬಲ ಕೊಡೋದಕ್ಕೆ ಆಗಲಿಲ್ಲ ಅಂತ ಇದೊಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಂಗಾರೆ ಒಂದು 6 ತಿಂಗಳು ಬಿಟ್ಟು ಮಾಡ್ದ? ಸಮಸ್ಯೆ ಇರುವಾಗ ಮಾಡಬೇಕಲ್ವ? ಅದನ್ನು ಏನೋ 2 ದಿನ 3 ತಿಂಗಳು ಕಾದು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದನ್ನು ಯಾವಾಗ ಮಾಡಬೇಕೋ ಆವಾಗಲೇ ಮಾಡಬೇಕು. ಎಸ್, ಇದಾಗಿತ್ತು ಕನ್ನಡ ಪರ ಹೋರಾಟಗಾರರಾದಂಥ ಸಾರಾ ಗೋವಿಂದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.